ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಜಸ್ಟ್ ಒಂದು ವಾರದಿಂದ ನಾನು ಡಾಕ್ಟರ್ ಶಿವರಾಮ ಕಾರಂತ್ ಲೇಔಟ್ ಬಿ ಡಿ ಅವರು ಏನು ಡೆವಲಪ್ ಮಾಡಿದ್ದಾರೆ ಆ ಒಂದು ಬಡಾವಣೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಿಜವಾಗ್ಲೂ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಟು ಬಿ ಫ್ರ್ಯಾಂಕ್, ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಫ್ರಮ್ ಯುವರ್ ಸೈಡ್. ಸೊ ಈಗ ಮತ್ತೊಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಅಂದರೆ, ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಹಲವಾರು ಕ್ವಶನ್ಗಳನ್ನು ಕೇಳಿದರೆ ಅದಕ್ಕೆ ನಾನು ಅಲ್ಲೇ ಆದಷ್ಟು ರಿಪ್ಲೈ ಕೂಡ ಮಾಡಿದ್ದೀನಿ. ಬಟ್ ಅದು ಇನ್ನೂ ಭಾಳಷ್ಟು ಜನಕ್ಕೆ ರೀಚ್ ಆಗಬೇಕು, ಆ ಎಲ್ಲ ಕ್ಲಾರಿಫಿಕೇಷನ್ನು, ನಿಮಗಿದ್ದಂಥ ಡೌಟ್ ಬಗ್ಗೆ ಕ್ಲಾರಿಫಿಕೇಷನ್ ಅಂದರೆ. ಸೊ ಇವತ್ತು ಒಂದು ವಿಡಿಯೋ ಮಾಡಿ ತಿಳಿಸ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಕೇಳಿದಂಥ ಪ್ರಶ್ನೆಗಳು ಏನೇನೆಂದರೆ, ಸರ್ ನಾನು ಬೆಂಗಳೂರಲ್ಲಿ ನನ್ನ ಹತ್ರ ಈಗ ಆಲ್ರೆಡಿ ಒಂದು ಸೈಟ್ ಇದೆ ಅಥವಾ ಮನೆ ಇದೆ, ನಾನು ಈಗ ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಗೆ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅಪ್ಲೈ ಮಾಡ್ಬೋದಾ ಅಂತ ಕೆಲವ್ರು ಕೇಳಿದ್ದಾರೆ. ಇನ್ನು ಕೆಲವರು ಇನ್ನೂ ಒಬ್ಬರು ನನಗೆ ಸರ್ 30 ವರ್ಷ ವಯಸ್ಸೀಗ ನಾನು ಬಿ ಡಿ ಎ ಸೈಟ್ಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಸರ್ ನನ್ನ ಹತ್ರ ಹೌಸಿಂಗ್ ಬೋರ್ಡ್ ಸೈಟ್ ಇದೆ ಈಗ ಆಲ್ರೆಡಿ, ನಾನು ಬಿ ಡಿ ಎ ಸೈಟ್ಗೆ ಇಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಹಾಗೆ ಇನ್ನು ಕೆಲವರು ಸರ್ ನಾನು ಮೊದಲನೇ ಸಲ ಈಗ ಅಪ್ಲೈ ಮಾಡ್ತಾಯಿದ್ದೀನಿ, ನನಗೆ ಸೈಟ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ನಮ್ಮ ತಂದೆ ಹೆಸರಲ್ಲಿ ಈಗ ಆಲ್ರೆಡಿ ಸೈಟ್ ಅಥವಾ ಮನೆ ಇದೆ, ಮಗನಾಗಿ ನಾನು ಈಗ ಅಪ್ಲೈ ಮಾಡ್ಬೋದಾ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಸರ್ ನಾನು ಲಾಸ್ಟ್ ಟೈಮು 30-40 ಸೈಟ್ಗೆ ಅಪ್ಲೈ ಮಾಡಿದ್ದೆ, ಈ ಸಲ ನಾನು 40-60 ಸೈಟ್ಗೆ ಅಪ್ಲೈ ಮಾಡ್ಬೋದಾ ಅಂತ ಕೆಲವರು ಕೇಳಿದ್ದಾರೆ. ಹೀಗೆ ಇನ್ನೂ ಭಾಳಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಇವಾಗ ಅದನ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತಾ ಇರ್ತೀನಿ. ಮುಖ್ಯವಾಗಿ ಈ ಒಂದು ಬಿ ಡಿ ಎ ಡಾಕ್ಟರ್ ಶಿವರಾಮ ಕಾರಂತ್ ಲೇಔಟ್ ಬಿ ಡಿ ಎ ಲೇಔಟ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ ಇರಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಎಲಿಜಿಬಿಲಿಟಿ ಕಂಡೀಷನ್ಸ್ ಮತ್ತು ಇನ್ನೂ ಬೇರೆ ಏನೆಲ್ಲ ಕೋಟಾಗಳಿದ್ದಾವೆ, ಯಾವೆಲ್ಲ ಕೋಟಾಗಳಲ್ಲಿ ನಾವು ಸೈಟ್ಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋದ ಕೊನೆ ತನಕ ನೋಡಿ. ಸರಿ ಬನ್ನಿ, ತಡ ಮಾಡೋದು ಬೇಡ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ನಾನು ಜಸ್ಟ್ ಸುಮ್ಮನೆ ಎಲಿಜಿಬಿಲಿಟಿ ಕಂಡೀಷನ್ಸು ಡಿಫ್ರೆಂಟ್ ಕೋಟಾಗಳಿದೆ ಯಾವುದಿದೆ ಅಂತ ನಾನೇ ಹೇಳ್ಕೊಂಡು ಹೋದರೆ ಕೆಲವೊಂದು ವೀಕ್ಷಕರು ಏನು ತಿಳ್ಕೊಬೋದು ಅಂದರೆ, ಇವನು ಯಾರೋ ಯೂಟ್ಯೂಬರು ಸುಮ್ಮನೆ ಅವನು ಗೊತ್ತಿರೋದು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಮಾತು ಬಂದುಬಿಡುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಬಿ ಡಿ ಎ ಅವರು ಲಾಸ್ಟ್ ಟೈಮ್ ಏನು ಬಡಾವಣೆ ಮಾಡಿದರು ನೋಡಿ, ಕೆಂಪೇಗೌಡ ಲೇಔಟು, ಸೊ ಅವರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನ ತಗೊಂಡು ಅದರಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ ಇತ್ತು ಲಾಸ್ಟ್ ಟೈಮು, ಏನೆಲ್ಲ ಕೋಟಾಗಳಿದ್ದು ರಿಸರ್ವೇಷನ್ ಕೋಟಾಗಳು, ಸೊ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ 99% ಸೇಮ್ ಎಲಿಜಿಬಿಲಿಟಿ ಕಂಡೀಷನ್ ಮತ್ತು ಕೋಟಾಗಳು ರಿಟೈನ್ ಆಗುತ್ತೆ ಈ ಸಲ ಕೂಡ. ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಇರುತ್ತೆ. ಯಾಕಂದರೆ ಈಗ ಆಲ್ರೆಡಿ 10 ವರ್ಷ ಆಗಿದೆ ಲಾಸ್ಟ್ ಲೇಔಟ್ ಮಾಡಿ. ಈ 10 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅಂದ್ಕೊಂಡಿದ್ರೆ ಬಿ ಡಿ ಅವರು ಅದನ್ನು ತಗೊಂಬರ್ತಾರೆ. ಸೊ ಫೈನಲ್ ನೋಟಿಫಿಕೇಷನ್ ಬಂದ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಸದ್ಯಕ್ಕೆ ತಾವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನೀಗ ಲಾಸ್ಟ್ ಬಿ ಡಿ ಅವರು ಡೆವಲಪ್ ಮಾಡಿದಂಥ ಕೆಂಪೇಗೌಡ ಲೇಔಟ್ದು ಇನ್ಫಾರ್ಮೇಷನ್ ಇದೆ. ಸೊ ಜಸ್ಟ್ 1 ನಿಮಿಷ ವಿಡಿಯೋನ ಪೌಸ್ ಮಾಡಿ ಲಾಸ್ಟ್ ಟೈಮು ಸೈಟಿನ ಬೆಲೆ ಎಷ್ಟಿತ್ತು, ಈ ಸಲ ಎಷ್ಟಿದೆ ಅಂತ ನೀವೇ ಕ್ರಾಸ್ ಚೆಕ್ ಮಾಡ್ಕೋಬಿಡಿ. ಸೊ ಲಾಸ್ಟ್ ಟೈಮು ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿತ್ತು, EWS ಕ್ಯಾಟಗರಿ ಅವ್ರಿಗೆ ಸೈಟ್ ಬೆಲೆ ಎಷ್ಟಿತ್ತು, ಜನರಲ್ ಅವ್ರಿಗೆ ಎಷ್ಟಿತ್ತು, 30-40, 40-60, 50/80, ಇದಕ್ಕೆಲ್ಲ ಸೈಟಿನ ಬೆಲೆ ಮತ್ತು ರಿಜಿಸ್ಟ್ರೇಷನ್ ಫೀ ಎಲ್ಲ ಏನಿತ್ತು ಅದನ್ನೆಲ್ಲ ಜಸ್ಟ್ ಪೌಸ್ ಮಾಡಿ ಒಂದು ಸಲ ವಿಡಿಯೋ ಮೇಲೆ ನೋಡ್ಕೊಂಬಿಡಿ. ಸರಿ ಬನ್ನಿ, ಈಗ ಎಲಿಜಿಬಿಲಿಟಿ ಕಂಡೀಷನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿ ಡಿ ಎ ಲೇಔಟ್ಗೆ ಸೈಟ್ಗೆ ಅಪ್ಲೈ ಮಾಡೋದಕ್ಕೆ ಮೊದಲನೇ ಕಂಡೀಷನ್ ಬಂದು, ತಾವು ಕರ್ನಾಟಕದಲ್ಲಿ ಕಡಿಮೆ ಅಂದರೂ 15 ವರ್ಷದಿಂದ ಇಲ್ಲಿ ವಾಸ ಬೇಕಾಗಿರುತ್ತೆ. ಸೊ ಯು ಶುಡ್ ಬಿ ಎ ರೆಸಿಡೆಂಟ್ ಆಫ್ ಕರ್ನಾಟಕ ಫಾರ್ ನಾಟ್ ಲೆಸ್ ದೆನ್ 15 years. ನೋಡಿ, ಮತ್ತೊಂದು ಪಾಯಿಂಟ್ ಹೇಳೋದಕ್ಕೆ ಮಿಸ್ ಮಾಡಿದ್ದೆ.
ಸೊ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈಗಲೇ ತಾವು ಎಲಿಜಿಬಿಲಿಟಿ ಕಂಡೀಷನ್ಗಳನ್ನೆಲ್ಲ ತಿಳ್ಕೊಬಿಟ್ರೆ ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟೇಷನ್ಗಳನ್ನ ತಾವು ಈಗಲೇ ರೆಡಿ ಮಾಡ್ಕೋಬೋದು. ಯಾಕಂದರೆ ಬಿ ಡಿ ಅವರು ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಸಾಧಾರಣ ನಿಮಗೆ ಒಂದು 30 ಡೇಸ್ ಟೈಮ್ ಕೊಡ್ತಾರೆ, 1 ತಿಂಗಳು. ಸೊ ಆವಾಗ ಹೋಗ್ಬಿಟ್ಟು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ, ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಇನ್ಯಾವುದೋ ಡಿಪಾರ್ಟ್ಮೆಂಟಿಂದ NOC ತೊಗೊಬರೋದು, ಈ ರೀತಿಯಾದಂಥ ಎಲ್ಲ ಡಾಕ್ಯುಮೆಂಟ್ಸು ವಿತಿನ್ 1 ಮಂತ್ ತಾವು ತೊಗೊಂಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತಾಲೂಕು ಆಫೀಸ್ಗೆ ನೀವು ಒಂದು ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದ್ರೆ ತಮಗೆ ಗೊತ್ತಿರುತ್ತೆ ಎಷ್ಟು ಡಿಲೇ ಆಗುತ್ತೆ ಅಂತ. ಸೊ ಆವಾಗ ಲಾಸ್ಟ್ ಮಿನಿಟ್ನಲ್ಲಿ ಏನಾಗುತ್ತೆ, ತಾವು ಪ್ರೆಷರ್ಗೊಳಗಾಗಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅಥವಾ ಲಂಚನೇ ಕೊಟ್ಟು ಈ ಎಲ್ಲ ಡಾಕ್ಯುಮೆಂಟೇಷನ್ಗಳನ್ನ ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ತಾವು ಈಗಲೇ ತಿಳ್ಕೊಂಡು ಇನ್ ಅಡ್ವಾನ್ಸು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತಮಗೆ ಅಪ್ಲಿಕೇಶನ್ ಕಾಲ್ ಮಾಡಿದ ತಕ್ಷಣ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಥವಾ ಅಟ್ಯಾಚ್ ಮಾಡಿ ಅಪ್ಲೈ ಮಾಡೋದಕ್ಕೆ ಯೂಸ್ಫುಲ್ಲಾಗಿರುತ್ತೆ ಅಥವಾ ಹೆಲ್ಪ್ಫುಲ್ಲಾಗಿರುತ್ತೆ. ಲಾಸ್ಟ್ ಮಿನಿಟ್ನಲ್ಲಿ ಓಡಾಡೋದು ತಪ್ಪುತ್ತೆ, ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡ್ಕೊಳ್ಳೋದು ತಪ್ಪುತ್ತೆ. ನೋಡಿ, ನೆಕ್ಸ್ಟ್ ಮುಖ್ಯವಾದ ಪಾಯಿಂಟು, ಅಕಸ್ಮಾತ್ ಯಾರಾದರೂ EWS ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಾ, EWS ಕ್ಯಾಟಗರಿಯವ್ರಿಗೆ ಬಿ ಡಿ ಅವರು ಕೊಡೋ ಅಂಥದ್ದು ಬರೀ 6x9 ಮೀಟರ್ಸ್ ಸೈಟು, ಅಂದರೆ 20x30 ಸೈಟ್ ಅಂತ ಏನು ಕರಿತೀವಿ ನಾವು, 20-30 ಸೈಟ್ ಮಾತ್ರ ಕೊಡ್ತಾರೆ EWS ಅವ್ರಿಗೆ. ಯಾಕಂದರೆ ಅವ್ರಿಗೆ 50% ಕನ್ಸೆಷನಲ್ ರೇಟ್ನಲ್ಲಿ ಕೊಡ್ತಾರೆ. ಸೊ ಈ ಸಲ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ 6,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಫಿಕ್ಸ್ ಮಾಡಿದ್ದಾರೆ. ಸೊ ಹಂಗಂದರೆ EWS ಅವ್ರಿಗೆ ಪರ್ ಸ್ಕ್ವೇರ್ ಫೀಟು 3,000 ರೂಪಾಯಿ ಆಗುತ್ತೆ. ಸೊ 6x9 ಮೀಟರ್ಸು ಸೈಟ್ ಅಂದರೆ ತಮಗೆ ಸಾಧಾರಣ 581 ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಸೈಟು. ನಿಮಗೆ 3,000 ಇಂಟು 581 ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಒಂದು. ನೆಕ್ಸ್ಟ್ ಪಾಯಿಂಟು, ಇಲ್ಲಿ ಬೇಕಾದರೆ ನೀವಿಲ್ಲಿ ಲೆಫ್ಟ್ ಸೈಡು ಓದ್ಕೊಂಡು ಹೋಗ್ಬೋದು, ಲಾಸ್ಟ್ ಟೈಮ್ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸು ಎಲ್ಲ ಇತ್ತು ಅಂತ. ಪಾಯಿಂಟ್ ನಂಬರ್ 8 ಇವಾಗ ನಾನು ಹೇಳಿದ್ದು, ಈಗ ಪಾಯಿಂಟ್ ನಂಬರ್ 9 ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನೂ ಕೆಲವರು ಪ್ರಶ್ನೆ ಮಾಡಿದರು, ಸರ್ ಬೆಂಗಳೂರಿನಲ್ಲಿ ನಾನು 5 ವರ್ಷದಿಂದ ಇದ್ದೀನಿ, ನಾನು ಎಲಿಜಿಬಲ್ ಇದ್ದೀನಾ ಇಲ್ಲಿ ಸೈಟ್ಗೆ ಅಪ್ಲೈ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಅಂತ ಕೇಳೋದಿಲ್ಲ, ಓವರಾಲ್ ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳ್ತಾರೆ. ಮಿನಿಮಮ್ ತಾವು 15 ವರ್ಷದಿಂದ ಇರಬೇಕಾಗತ್ತೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರ್ಬೋದು, 5 ವರ್ಷ 10 ವರ್ಷ ಹೆಂಗಾದರೂ ಇರಲಿ, ಟೋಟಲಿ 15 ವರ್ಷಕ್ಕಿಂತ ಕಡಿಮೆ ಇರಬಾರ್ದು. ಪಾಯಿಂಟ್ ನಂಬರ್ 10 ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 10 ಏನಂದರೆ, ನಿಮಗೆ ಈಗ ಆಲ್ರೆಡಿ CITB ಆಗಿರ್ಬೋದು, CITB ಅಂದರೆ ಈ BDA ಬರೋದಕ್ಕೂ ಮೊದಲು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಒಂದು ಇತ್ತು, ಸಾಧಾರಣ ಒಂದು 1960s 70sನಲ್ಲಿ. ಸೊ ಅವರಿಂದ ಏನಾದರೂ ತಮಗೆ ಸೈಟ್ ಅಲಾಟ್ಮೆಂಟ್ ಆಗಿತ್ತಾ, ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಏನಾದರೂ ಅಲಾಟ್ ಆಗಿದ್ದರೆ ತಾವು ಇಲ್ಲಿ ಅಲಾಟ್ಮೆಂಟ್ಗೆ ಎಲಿಜಿಬಲ್ ಇಲ್ಲ. ಅಕಸ್ಮಾತ್ BDA ಇಂದನೇ ತಮ್ಗೆ ಆಲ್ರೆಡಿ ಅಲಾಟ್ಮೆಂಟ್ ಆಗಿದ್ರು ಎಲಿಜಿಬಲ್ ಇಲ್ಲ. ಅದಲ್ಲದೆ ತಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಏನಾದರೂ ಸೈಟ್ ತಗೊಂಡಿದ್ರೆ ನೀವು ಕೂಡ ಎಲಿಜಿಬಲ್ ಇಲ್ಲ ಇಲ್ಲಿ ಅಪ್ಲೈ ಮಾಡೋದಕ್ಕೆ. ಅದಷ್ಟೇ ಅಲ್ಲ, ತಾವೇನಾದರೂ ಪ್ರೈವೇಟ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯಿಂದ ಕೂಡ ಸೈಟ್ ತಗೊಂಡಿದ್ರೆ ತಾವು ಕೂಡ ಎಲಿಜಿಬಲ್ ಇಲ್ಲ ಇಲ್ಲಿ ಸೈಟ್ಗೆ ಅಪ್ಲೈ ಮಾಡೋದಕ್ಕೆ. ಕೆಲವರಿಗೆ ಪ್ರೈವೇಟ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಏನು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ BSNL ಎಂಪ್ಲಾಯೀಸ್ ಸೊಸೈಟಿ, HAL ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿ, ಬೆಮೆಲ್ ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿ, ಈ ರೀತಿಯಾಗಿ ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಮಾಡೋವಂಥವ್ರು, ಈವನ್ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋವಂಥವ್ರು ಕೂಡ ಅವ್ರವ್ರದ್ದೇ ಹೌಸಿಂಗ್ ಸೊಸೈಟಿ ಮಾಡ್ಕೊಂಡಿರ್ತಾರೆ. ಆ ಸೊಸೈಟಿಯಿಂದ ತಾವೇನಾದರೂ ಸೈಟ್ ಅಥವಾ ಮನೇನ ತಗೊಂಡಿದ್ರೆ, ಮನೆ ಯೂಶ್ವಲಿ ಯಾರು ಮಾಡಲ್ಲ, ಸೈಟ್ನ ಮಾಡ್ತಾರೆ. ಇತ್ತೀಚೆಗೆ ಅಪಾರ್ಟ್ಮೆಂಟ್ ಕಟ್ಟಿ ಅಲಾಟ್ ಮಾಡೋರು ಕೂಡ ಇದ್ದಾರೆ, ಅದಕ್ಕೆ ಮನೆ ಅಂತ ಹೇಳಿದೆ. ಸೊ ಆ ರೀತಿ ಏನಾದರೂ ಪಡ್ಕೊಂಡಿದ್ದರೆ ತಾವು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೆಕ್ಸ್ಟು ಪಾಯಿಂಟ್ ನಂಬರ್ 11 ನೋಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಈಗ ಆಲ್ರೆಡಿ ಗಂಡ ಒಂದು ಸೈಟ್ಗೆ ಅಪ್ಲೈ ಮಾಡಿ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ಹೆಂಡ್ತಿಯಾಗಿ ನಾನು ಅಪ್ಲೈ ಮಾಡ್ಬೋದಾ ಅಂತ ಇಲ್ಲ, ನೀವು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಹಾಗೆ ಒಂದು ಫ್ಯಾಮಿಲಿನಲ್ಲಿ ಐದರ್ ಯು ಹಸ್ಬೆಂಡ್ ಆರ್ ವೈಫು ಎನಿವನ್ನು ತಾವೇನಾದರೂ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ಈಗ ಆಲ್ರೆಡಿ ಸೈಟ್ ಅಥವಾ ಮನೆ ಇದ್ದರೆ ತಾವು ಕೂಡ ಎಲಿಜಿಬಲ್ ಇಲ್ಲ. ಒಂದು ಫ್ಯಾಮಿಲಿ ಅಂದರೆ ಏನು, ಫಾರ್ ಎಕ್ಸಾಂಪಲ್ ತಂದೆ ಇದ್ದಾರೆ, ಮಕ್ಕಳು ಕೂಡ ಜೊತೆಯಲ್ಲೇ ಇದ್ದಾರೆ ಅಂದ್ಕೊಳ್ಳಿ, ಮ್ಯಾರಿಡ್. ಇವನ್ ದೋ ದೇ ಆರ್ ಮ್ಯಾರಿಡ್, ಇಫ್ ದೇ ಆರ್ ಸ್ಟೇಯಿಂಗ್ ಟುಗೆದರ್ ಇನ್ ಒನ್ ಹೌಸ್ ದೇ ಆರ್ ಟರ್ಮ್ಡ್ ಆಸ್ ಒನ್ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ತಾತ
ಅವ್ರ ಹೆಸರಿಗೆ ಒಂದು BDA ಒಂದು ಸೈಟು ಅಲಾಟ್ ಆಗಿತ್ತು ಅಂದ್ಕೊಳ್ಳಿ. ನಮ್ಮ ತಂದೆ ಮತ್ತು ಮೊಮ್ಮಕ್ಕಳಾಗಿ ನಾವು ಎಲ್ಲ ಒಂದೇ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ಆವಾಗ ನಾವು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ, ಇವನ್ ವಿ ಆರ್ ಮ್ಯಾರಿಡ್. ಸೊ ಆವಾಗ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಒಂದು ಸೆಪ್ರೇಟ್ ಐಡೆಂಟಿಟಿ ಪ್ರೂಫ್ ಏನಾದರೂ ಇದ್ದರೆ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಅಂತ ತಿಳ್ಕೊಳ್ಳಿ, ಅಥವಾ ಫ್ಯಾಮಿಲಿ ಟ್ರೀ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ತಂದೆ ಒಂದು ಫ್ಯಾಮಿಲಿ ಟ್ರೀ ಮಾಡಿದ್ದಾರೆ, ಯಾರ್ದು, ನಮ್ಮ ತಂದೆ, ತಾಯಿ ಮತ್ತು ಅವ್ರ ಮಕ್ಕಳು ಎಷ್ಟು ಜನ, ಅವ್ರದ್ದು ಒಂದು ಫ್ಯಾಮಿಲಿ ಟ್ರೀ ಇದೆ. ಈಗ ಆ್ಯಸ್ ಎ ಮ್ಯಾರಿಡ್ ಮ್ಯಾನ್, ಈಗ ನಾನು ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳದು ನಾನು ಸೆಪ್ರೇಟಾಗಿ ರೇಷನ್ ಕಾರ್ಡ್ ಅಥವಾ ಫ್ಯಾಮಿಲಿ ಟ್ರೀ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆವಾಗ ನಾನು ಕೂಡ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀನಿ. ಸೊ ಇದು ಕೂಡ ಒಂದು ಕಂಡೀಷನ್ ನೋಡಿ. ಇಲ್ಲಿ ಪಾಯಿಂಟ್ ನಂಬರ್ 12 ನೋಡಿ, ತಮಗೇನಾದರೂ ಈಗ ಆಲ್ರೆಡಿ ಗೌರ್ಮೆಂಟಿಂದ ಯಾವುದಾದ್ರೂ ಸಬ್ಸಿಡೈಸ್ಡ್ ರೇಟ್ನಲ್ಲಿ ಸೈಟ್ ಅಥವಾ ಮನೆ ಅಲಾಟ್ ಆಗಿದ್ದರೆ ತಾವು ಕೂಡ ಇಲ್ಲಿ ಅಲಾಟ್ಮೆಂಟ್ಗೆ ಎಲಿಜಿಬಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಕಡೆಯಿಂದ ತಾವೇನಾದರೂ ಈ ಆಶ್ರಯ ಯೋಜನೆಯಲ್ಲಿ ಒಂದು ಸೈಟು ಅಥವಾ ಮನೆಯನ್ನು ತಗೊಂಡಿರ್ತೀರ, ಅಥವಾ ಈ ಅಂಬೇಡ್ಕರ್ ವಸತಿ ಸ್ಕೀಮ್, ಬಸವ ವಸತಿ ಸ್ಕೀಮ್ ಅಂತ ಏನೇನೋ ಎಷ್ಟೊಂದು ಹೌಸಿಂಗ್ ಸ್ಕೀಮ್ಗಳಿದ್ದಾವೆ. ಈ ರೀತಿಯಾಗಿ ಯಾವುದಾದ್ರೂ ಸಬ್ಸಿಡೈಸ್ಡ್ ಹೌಸಿಂಗ್ ಸ್ಕೀಮ್ನಲ್ಲಿ ತಾವು ಸಬ್ಸಿಡೈಸ್ಡ್ ಪ್ರೈಸ್ನಲ್ಲಿ ಸೈಟ್ ಅಥವಾ ಮನೆಯನ್ನು ತಗೊಂಡಿದ್ರೆ, ಈಗ ಆಲ್ರೆಡಿ ಅಲಾಟ್ ಮಾಡಿಸ್ಕೊಂಡಿದ್ರೆ, ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ ನೋಡಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕಂಡೀಷನ್ ಇನ್ನೊಂದು ಹೇಳ್ತೀನಿ ನೋಡಿ, ಪಾಯಿಂಟ್ ನಂಬರ್ 16 ನೋಡಿ. ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ BDAನಲ್ಲಿ ಹಿಂದೆ ಯಾವುದೋ ಮಾಡಿದಂಥ ಲೇಔಟಿಗೆ ಅಪ್ಲೈ ಮಾಡಿರ್ತೀರ ಅಂದ್ಕೊಳ್ಳಿ. ಲಾಸ್ಟ್ ಟೈಮ್ ತಾವು 30-40ಗೆ ಅಪ್ಲೈ ಮಾಡಿದ್ರಿ, ಈ ಸಲ ತಾವು 40-60ಗೆ ಅಪ್ಗ್ರೇಡ್ ಆಗಬೇಕು ಅಂತ ತಿಳ್ಕೊತೀರ. 40-60ಗೆ ಹೈಯರ್ ಡೈಮೆನ್ಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಆವಾಗ ತಾವೇನು ಮಾಡಬೇಕಂದ್ರೆ ಮತ್ತೆ ಹೊಸದಾಗಿ ನಾವು 40-60ಗೆ ರಿಜಿಸ್ಟ್ರೇಷನ್ ಫೀ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಹೊಸದಾಗಿ 40-60ಗೆ ಅಪ್ಲಿಕೇಶನ್ ಫೀಸ್ ಕೊಟ್ಟು ಅಪ್ಲಿಕೇಶನ್ ತಗೋಬೇಕು. ಅದು ಒಂದು ಕಂಡೀಷನ್ನು. ಆ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ರಿಜಿಸ್ಟ್ರೇಷನ್ ಫೀ ಅಮೌಂಟ್ ಅದು ಕಟ್ಟಿ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ, ತಾವು ಫಸ್ಟ್ ಅಟೆಂಪ್ಟ್ ಮಾಡಿರ್ತೀರಿ, ಈಗ ಆಲ್ರೆಡಿ 1 ಸಲನೋ 2 ಸಲ 30-40ಗೆ ಹಾಕಿ ಆ ಅಟೆಂಪ್ಟ್ಗಳಿಲ್ಲಿ ಕೌಂಟ್ ಆಗಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ತಾವು ಈಗೇನಾದರೂ 40-60ಗೆ ಅಪ್ಲೈ ಮಾಡಿದ್ರೆ ಅದು ನಿಮ್ಮ ಫಸ್ಟ್ ಅಟೆಂಪ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ತಾವು ಅಪ್ಗ್ರೇಡ್ ಅಥವಾ ಡೌನ್ಗ್ರೇಡ್ ಆಗಬೇಕು ಅಂದರೆ ಈ ಪಾಯಿಂಟ್ ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಇವಾಗಿರೋ ರೇಟ್ ನೋಡಿದ್ರೆ ತಾವೇನು ಯಥಾಸ್ಥಿತಿ ಕಾಪಾಡ್ಕೊಳ್ಳೋದೇ ಒಳ್ಳೆಯದು ಅನಿಸ್ತಾ ಇದೆ. ಪರ್ ಸ್ಕ್ವೇರ್ ಫೀಟ್ 6,000 ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಎ ವೆರಿ ಬಿಗ್ ಅಮೌಂಟು. ಇಲ್ಲ ನಾನು ಲಾಸ್ಟ್ ಟೈಮ್ 40-60 ಇತ್ತು, ಈ ಸಲ 30-40ಗೆ ಬರ್ತೀನಿ ಅಂದರೆ ಅದು ಕೂಡ ತಾವು ಮಾಡ್ಕೋಬೋದು. ಅದಕ್ಕೂ ಕೂಡ ನಾನು ಮೊದಲೇ ಹೇಳ್ದಾಗೆ ಸೆಪ್ರೇಟ್ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ಕಾರ್ಡ್ ಅಂತ ಕೊಡ್ತಾರೆ, ಅದನ್ನು ತಾವು ಪಡ್ಕೋಬೇಕು. ಇನ್ನೊಂದು ಇಲ್ಲಿ ಪಾಯಿಂಟ್ ನಂಬರ್ 16ನಲ್ಲಿ ಪಾಯಿಂಟ್ ನಂಬರ್ C ನೋಡಿ. ಸೊ ಈಗ ಆಲ್ರೆಡಿ ಯಾರೋ ಒಬ್ಬರು ಸೈಟ್ಗೆ ಅಪ್ಲೈ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿನಲ್ಲಿ ಅವರ ತಂದೆ ಅಪ್ಲೈ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಕಾರಣಾಂತರದಿಂದ ಅವರು ತೀರ್ಕೊಂಬಿಟ್ಟಿರ್ತಾರೆ. ಈಗ ಆಲ್ರೆಡಿ ಅವರು ಒಂದು 3-4 ಅಟೆಂಪ್ಟೇ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟು ಅಪ್ಲಿಕೇಶನ್ ಕಾಲ್ ಮಾಡಿದಾಗೆ ಅವ್ರಿಗೆ ಸಿಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ ಅಂತಲೇ ತಿಳ್ಕೊಳ್ಳಿ. ಸೊ ಆವಾಗ ತಾವೇನು ಮಾಡಬೇಕು, ಅವರ ಫ್ಯಾಮಿಲಿ ಮೆಂಬರ್ ಯಾರಾದರೂ ಒಬ್ಬರು, ಈಗ ಅವರು ಒಂದು 2-3 ಜನ ಮಕ್ಕಳಿರ್ತಾರೆ ಅಂದ್ಕೊಳ್ಳಿ, ಅಥವಾ ವೈಫೇ ಆಗಿರ್ಬೋದು, ಲೀಗಲ್ ಏರ್ಸ್ ಯಾರು ಅಂತ ಇರ್ತಾರೆ, ವೈಫ್ ಅಥವಾ ಮಕ್ಕಳು ಮಿನಿಮಮ್ 18 ವರ್ಷಕ್ಕಿಂತ ಮೇಲೆ ಯಾರಿದ್ದಾರೆ ಅವರೆಲ್ಲರೂ ಸೈಟ್ಗೆ ಮತ್ತೆ ಅಪ್ಲೈ ಮಾಡ್ಬೋದು. ಸೊ ಅವ್ರಿಗೆ ಯಾರು ತೀರ್ಕೊಂಡಿದ್ದಾರೆ ನೋಡಿ, ಅವರು ಎಷ್ಟು ಅಟೆಂಪ್ಟ್ ಮಾಡಿದ್ರು ಆ ಅಟೆಂಪ್ಟ್ ಎಲ್ಲ ಕೌಂಟ್ ಆಗುತ್ತೆ. ಬಟ್ ನೀವು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಅದಷ್ಟೇ ಅಲ್ಲ, ಪ್ರೂಫ್ ಆಫ್ ರಿಲೇಷನ್ಶಿಪ್ ಕೊಡಬೇಕಾಗತ್ತೆ. ತಾವು ಪ್ರೂಫ್ ಆಫ್ ರಿಲೇಷನ್ಶಿಪ್ಗೆ ಏನು ಕೊಡಬೇಕಾಗತ್ತೆ, ತಾವು ಮುಖ್ಯವಾಗಿ ಫ್ಯಾಮಿಲಿ ಟ್ರೀ ಕೊಡಬೇಕಾಗತ್ತೆ, ಅಂದರೆ ವಂಶವೃಕ್ಷ, ಅಥವಾ ಹಾಗೆ ರೇಷನ್ ಕಾರ್ಡ್ ಕೂಡ ಇಟ್ಕೊಳ್ಳಿ. ಸೊ ಇದಕ್ಕೆ ನಾನು ಹೇಳಿದ್ದು, ಈ ಎಲ್ಲ ಡಾಕ್ಯುಮೆಂಟ್ಸು ಯಾರ ಹತ್ರನೂ ಇರೋದಿಲ್ಲ. ಬಹುಶಃ ಯಾರೂ ಈ ಥರ ಅನ್ಫೋರ್ಸಿನ್ ಸಿಚುವೇಶನ್ಗೆ ರೆಡಿ ಆಗಿರಲ್ಲ ಭಾಳಷ್ಟು ಜನ. ಸೊ ಅದಕ್ಕೆ ಇದನ್ನೆಲ್ಲ ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಡಾಕ್ಯುಮೆಂಟ್ಸು, ಅಪ್ಲಿಕೇಶನ್ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ತಾವು ಅಪ್ಲೈ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 18 ಇಲ್ಲಿ ಕೊಟ್ಟಿದ್ದಾರೆ. ತಾವೇನಾದರೂ ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಸೇರಿದವರಾಗಿದ್ದು, ಬಟ್ ಸ್ಟಿಲ್ ತಾವೇನಾದರೂ ಜನರಲ್ ಕ್ಯಾಟಗರಿನಲ್ಲೇ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. 99% ಯಾರು ಕೂಡ
ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇರೋ ರಿಸರ್ವೇಷನ್ ಬಿಟ್ಬಿಟ್ಟು ಇಲ್ಲದೇ ಇರೋ ಜನರಲ್ ಕ್ಯಾಟಗರಿನಲ್ಲಿ ಯಾರು ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಸೊ ಅದನ್ನೊಂದು ತಿಳ್ಕೊಳ್ಳಿ. ಬನ್ನಿ ಈಗ ರಿಸರ್ವೇಷನ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಅಥವಾ ಇತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರಿಸರ್ವೇಷನ್ ಪರ್ಸೆಂಟೇಜು ಕ್ಯಾರಿ ಫಾರ್ವರ್ಡ್ ಕೂಡ ಆಗ್ಬೋದು. ಮೇ ಬಿ ಸ್ಲೈಟ್ ವೇರಿಯೇಷನ್ಸ್ ಆಗ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಕ್ಯಾಟಗರಿ ಒನ್ ಅವ್ರಿಗೆ ಇಲ್ಲಿ 2% ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಎಸ್ ಟಿ ಅವ್ರಿಗೆ 3% ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟು SC ಅವ್ರಿಗೆ, ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ 15% ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ಯಾಕೆ ವೇರಿಯೇಷನ್ ಆಗಬಹುದು ಬಹುಶಃ ಅಂತ ಹೇಳ್ತಾ ಇರೋದಂದರೆ, ಈಗ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ SCನಲ್ಲಿ ಎಡ ಮತ್ತು ಬಲ, ರೈಟ್ ವಿಂಗ್ ಮತ್ತು ಲೆಫ್ಟ್ ವಿಂಗ್ ಆ ರೀತಿಯಾಗಿ ಏನೋ ಒಂದು ರಿಸರ್ವೇಷನ್ ಪರ್ಸಂಟೇಜ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದೇನಾದರೂ ಇಲ್ಲಿ ಕೂಡ ಇಂಪ್ಲಿಮೆಂಟ್ ಆದರೆ ಆವಾಗ SC ಕ್ಯಾಟಗರಿ ಒಳಗಡೆ ಎಡಬಲ ಮತ್ತು ಬಲಬಲ, ರೈಟ್ ವಿಂಗು ಲೆಫ್ಟ್ ವಿಂಗು ಅವ್ರಿಗೆ ಏನಾದರೂ ರಿಸರ್ವೇಷನ್ನ ಸ್ಪ್ಲಿಟ್ ಮಾಡ್ತಾರ ಅಂತ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಮತ್ತು ನೆಕ್ಸ್ಟು ಪಾಯಿಂಟ್ ನಂಬರ್ D ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಅಂತ ನಾವೇನು ಕರಿತೀವಿ, ಇತರೆ ಹಿಂದುಳಿದ ವರ್ಗಗಳು. ಇಲ್ಲಿ ಕ್ಯಾಟಗರಿ 2A ಮತ್ತು 2Bಗೆ 10% ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಈಗ ನನಗೆ ಗೊತ್ತಿರೋ ಹಾಗೆ 3A ಮತ್ತು 3B ಕೂಡ ಈಗ ಅಸ್ತಿತ್ವದಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಗೌಡಾಸ್ ಅಥವಾ ಒಕ್ಕಲಿಗಾಸು ಅವರೆಲ್ಲ ಲಿಂಗಾಯತ್ಸು ಇವರೆಲ್ಲ 3Aನಲ್ಲೇನೋ ಬರ್ತಾರೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅವ್ರಿಗೂ ಕೂಡ ಏನಾದರೂ ಇಲ್ಲಿ ರಿಸರ್ವೇಷನ್ ಕೊಡುವಂಥದ್ದಾದರೆ ಸೊ ಅವರು ಕೂಡ ಬಹುಶಃ ಇಲ್ಲಿ 10% ಒಳಗಡೆ ಸೇರ್ಕೋತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ದೇರ್ ಮೇ ಬಿ ಎ ಸ್ಲೈಟ್ ಡಿಫ್ರೆನ್ಸ್ ಇನ್ ಎಲಿಜಿಬಿಲಿಟಿ ಕಂಡೀಷನ್ಸು ಅಥವಾ ರಿಸರ್ವೇಷನ್ಸಲ್ಲಿ ಅಂತ ಹೇಳಿದೆ. ನೆಕ್ಸ್ಟ್ ಪಾಯಿಂಟು, ಸೊ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಮಿಲ್ಟ್ರಿ ಅವ್ರಿಗೆ ಈಗ ಆರ್ಮಿ, ಏರ್ಫೋರ್ಸು, ನೇವಿ, ಕೋಸ್ಟ್ ಗಾರ್ಡು, CISF, CRPF, BSF ಈ ರೀತಿಯಾಗಿ ಆರ್ಮ್ಡ್ ಫೋರ್ಸಸಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅಥವಾ ರಿಟೈರ್ಡ್ ಆಗಿದ್ದಾರೆ ಅಥವಾ ಸತ್ತೋಗಿದ್ದು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ 5% ರಿಸರ್ವೇಷನ್ ಇರುತ್ತೆ. ನೆಕ್ಸ್ಟು ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯೀಸು ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಸ್ಟ್ಯಾಚ್ಯೂಟರಿ ಬಾಡೀಸ್ ಅಂದರೆ ಯಾವುದು, ಈಗ ಕಾಫಿ ಬೋರ್ಡು ಅಥವಾ ಅಪೆಕ್ಸ್ ಬ್ಯಾಂಕು ಈ ರೀತಿಯಾಗಿ ಯಾವುದೇ ಒಂದು ಪ್ರಾಧಿಕಾರಗಳಾಗಿರ್ಬೋದು, ಹೌಸಿಂಗ್ ಬೋರ್ಡು, ಇವಾಗ ಹೌಸಿಂಗ್ ಬೋರ್ಡು ಅದು ಒಂದು ಬೋರ್ಡು, ಅಥವಾ BWSSB ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಬೆಸ್ಕಾಮು ಈ ರೀತಿಯಾಗಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಒಳಗೆ ಬರುತ್ತೆ. ಅವ್ರಿಗೆ 8% ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟು ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗಳಾಗಿರ್ಬೋದು, HAL, ISRO, DRDO ಇವರೆಲ್ಲ ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಒಳಗಡೆ ಬಂದುಬಿಡ್ತಾರೆ. ಇವ್ರಿಗೆ 2% ರಿಸರ್ವೇಷನ್ ಇದೆ. ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಅಂದರೆ ವಿಶೇಷ ಚೇತನರು, ಡಿಫ್ರೆಂಟ್ಲಿ ಏಬಲ್ಡ್ ಅಂತ ನಾವೇನು ಕರಿತೀವಿ, ಅಂಗವಿಕಲರು ಅಂತ ನಾವೇನು ಕರಿತೀವಿ, ಅವರಿಗೆ 3% ಇಲ್ಲಿ ರಿಸರ್ವೇಷನ್ ಇರುತ್ತೆ. ಇದರಲ್ಲಿ ಏನಾದರೂ ಜಾಸ್ತಿ ಮಾಡ್ತಾರಾ ಕಡಿಮೆ ಮಾಡ್ತಾರಾ ನೋಡಬೇಕು. ಜನರಲ್ ಪಬ್ಲಿಕ್ಕಿಗೆ ಮಾತ್ರ 50% ಇರುತ್ತೆ. ಅದನ್ನು ಮುಂದುವರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಕಾದು ನೋಡೋಣ ಅದು ಕೂಡ. ಅದು ಬಿಟ್ಟು ಲಾಸ್ಟ್ ಒಂದು ಪರ್ಸನ್ಸ್ ವಿತ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ಸ್ ಅಂದರೆ ಈ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರು, ಸೈನ್ಸು, ಆರ್ಟು, ಕಲೆ, ವಿಜ್ಞಾನ ಮತ್ತು ಕ್ರೀಡೆ ಈ ಕ್ಷೇತ್ರದಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಅವ್ರಿಗೆ ಒಂದು 2% ರಿಸರ್ವೇಷನ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ತಾವು ಎಲ್ಲ ಮೊದಲೇ ತಾವು ಎಲಿಜಿಬಲ್ ಇದ್ದೀರಾ ಇಲ್ವಾ, ತಾವು ಯಾವ ಕ್ಯಾಟಗರಿನಲ್ಲಿ ಬರ್ತೀರಾ, ಅಕಸ್ಮಾತ್ ತಾವು ಯಾವ ಕ್ಯಾಟಗರಿನಲ್ಲಿ ಬಂದರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇದೆಯಾ ನಿಮ್ಮ ಹತ್ರ, ಅದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, SC ST ಕ್ಯಾಟಗರಿ 2A 2B ಇದಕ್ಕೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ಸೊ 2Aಗೆ ಅವ್ರಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಜೊತೆಲೇ ಬರುತ್ತೆ. EWS ಅವ್ರಿಗೆ ನೋಡಿ, ಲಾಸ್ಟ್ ಟೈಮು 1 ಲಕ್ಷದ ಒಳಗಡೆ ಇರೋರ್ಗೆ ಮಾತ್ರ ಪರ್ ಆ್ಯನಮ್ 1 ಲಕ್ಷ ಯಾರಿಗೆ ಇನ್ಕಮ್ ಇದೆ ಅವ್ರಿಗೆ ಮಾತ್ರ EWS ಕ್ಯಾಟಗರಿನಲ್ಲಿ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದರು. ಬಟ್ ಇವಾಗ ಈ ಸಲ ಏನಾದರೂ ಅದನ್ನು ಇನ್ಕ್ರೀಸ್ ಮಾಡ್ತಾರ ಅಂತ ನೋಡಬೇಕು.
ಸೊ ಇವಾಗ ಇದು 1.5 ಲಕ್ಷ ಅಥವಾ 1,20,000 ಏನೋ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನೇನಾದರೂ ಇನ್ಕ್ರೀಸ್ ಮಾಡ್ತಾರೆ ಅಂತ ನೋಡಬೇಕು. ಸೊ ಅಟ್ಲೀಸ್ಟ್ ಮಿನಿಮಮ್ 2 ಲ್ಯಾಕ್ಸ್ ಮಾಡಬೇಕು ಇವತ್ತು ಇರೋವಂಥ ಇನ್ಕಮ್ ಸ್ಕೇಲ್ಗೆ. ಈ ರೀತಿಯಾಗಿ ಈಗ ಯಾರಾದರೂ ಡಿಫೆನ್ಸ್ ಪರ್ಸನ್ ಇದ್ದರೆ ಅವ್ರ ಡಿಪಾರ್ಟ್ಮೆಂಟಿಂದ ಸರ್ಟಿಫಿಕೇಟ್ ತರಬೇಕಾಗುತ್ತೆ, ಸೇಯಿಂಗ್ ದಟ್ ಐ ಆಮ್ ವರ್ಕಿಂಗ್ ಇನ್ ಸೋ ಆ್ಯಂಡ್ ಸೋ ಡಿಪಾರ್ಟ್ಮೆಂಟ್ ಅಂತ. ಅಥವಾ NOCಗಳು ಏನಾದರೂ ಕೇಳಿದರೆ ಅದನ್ನು ತರಬೇಕಾಗತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವರು ಕೂಡ ಡೆತ್ ಸರ್ಟಿಫಿಕೇಟು, PO ಪೆನ್ಷನ್ ಬುಕ್ಕು, ಪೆನ್ಷನ್ ಆರ್ಡರು ಅವನ್ನೆಲ್ಲ ಕೇಳಿದ್ರು ಕೇಳ್ಬೋದು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಕರ್ನಾಟಕ ಸರ್ಕಾರದವರು. ಅದನ್ನೆಲ್ಲ ಒಂದು ID ಕಾರ್ಡ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಫ್ರೆಂಡ್ಸ್, ಕೆಲವರು ಇದು ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದರು. ಮೆಜೆಸ್ಟಿಕ್ಕಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಕೆಂಗೇರಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಅಥವಾ ಬೆಂಗಳೂರಿನ ಇನ್ಯಾವುದೇ ಭಾಗದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳಿದರು. ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೇಳಿದರು. ಸೊ ಹಂಗಾಗಿ ನಾನು ಈಗ ಲೈವ್ನಲ್ಲೇ ತೋರಿಸ್ಬಿಡ್ತೀನಿ ತಮಗೆ. ಮೆಜೆಸ್ಟಿಕ್ಕಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಲೊಕೇಶನ್ ಎಲ್ಲಿ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇದು ಎಲ್ಲಿ ಬರುತ್ತೆ ಅಂದರೆ ಯಲಹಂಕ, ಯಶವಂತಪುರ ಮತ್ತು ಹೆಸರಘಟ್ಟ ಈ ಎಲ್ಲ ಹೋಬ್ಳಿನಲ್ಲಿ ಬರೋವಂಥದ್ದು. ಬೆಂಗಳೂರು ನಾರ್ತ್ ವೆಸ್ಟ್ನಲ್ಲಿ ಬರುತ್ತೆ. ಒಂದು 17 ವಿಲೇಜ್ಗಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗಾಣಿಗರಹಳ್ಳಿ, ಲಕ್ಷ್ಮೀಪುರ, ಮೇದಿಅಗ್ರಹಾರ, ಕಾಲ್ತಮ್ಮನಹಳ್ಳಿ, ಬ್ಯಾಲ್ಕೆರೆ. ಸೊ ಇದು ಮೇನ್ ಹೈಲೈಟಾಗಿ ಯಾವ್ದು ಕಾಣಿಸ್ತಾ ಇದೆ ಆ ಹಳ್ಳಿಗಳ ಹೆಸರು ಹೇಳ್ತಾ ಇದ್ದೀನಿ. ಇವಾಗ ತಮಗೆ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಆವಾಗ ನಿಮಗೆ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಚಿಕ್ಕಬಾಣಾವರ ಅಂತ ಏನಿದೆ ನೋಡಿ, ಈ ಚಿಕ್ಕಬಾಣಾವರ ಹತ್ರ ಗಾಣಗರಹಳ್ಳಿ ಅಂತ ಒಂದು ಊರಿದೆ. ಸೊ ಅದೇ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ತೊಗೋಬೇಕಂದ್ರೆ ನೀವು ಈ ಕಡೆ ಸೆಕ್ಟರ್ 8ಇಂದ ನೋಡಿದ್ರೆ ನೀವು ಇದನ್ನು ತಗೋಬೋದು ಎಂಟ್ರೆನ್ಸು. ಸೊ ಇಲ್ಲಿಗೆ ಲೊಕೇಶನ್ ತೊಗೊಂಡ್ರೆ ನಿಮಗೆ 19 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಈ ಒಂದು ಲೇಔಟ್ನ ಸೆಂಟ್ರ್ ಪಾಯಿಂಟ್ಗೆ ತಗೊಂಡ್ರೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ. ಸೊ ಲೇಔಟ್ ಜಸ್ಟ್ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಗೂಗಲ್ ರೂಟ್ ಹೇಗೆ ತೋರಿಸುತ್ತೆ ನೋಡೋಣ, ಕ್ಯಾಪ್ಚರ್ ಮಾಡುತ್ತಾ ಅಂತ. ಸೊ 19 ಕಿಲೋಮೀಟ್ರ್ ಅಂತ ತೋರಿಸುತ್ತೆ, ಬಟ್ ಅಷ್ಟೊಂದು ಆಗೋದಿಲ್ಲ. ಆ್ಯಕ್ಚುಲಿ ಒಂದು 15 ಕಿಲೋಮೀಟ್ರೇ ಆಗುತ್ತೆ ಅಷ್ಟೇ. 15ರಿಂದ 16 ಕಿಲೋಮೀಟ್ರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ಸೊ ಇದು ಸುತ್ತಿ ಬಳಸಿ ಕೆಲವೊಂದು ರೂಟ್ ತೋರಿಸುತ್ತೆ. ಸೊ ಮಲ್ಟಿಪಲ್ ರೂಟ್ಗಳು ಕೂಡ ಇಲ್ಲಿ ತೋರಿಸುತ್ತೆ. ತಾವು ಈ ರೀತಿಯಾಗಿ ನೋಡ್ಕೋಬೋದು ನೋಡಿ. ಇದು ಕೂಡ 20 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಶಾರ್ಟ್ಕಟ್ಗಳು ಕೂಡ ಇರುತ್ತೆ. ಯಾಕಂದರೆ ಇವಾಗ ನೀವು ಈ ಕಡೆ ಬೆಂಗಳೂರು ನಾರ್ತ್ನಲ್ಲಿ ಈ ಕಡೆ ಬೇರೆ ಯಾವುದಾದ್ರೂ ರೂಟಿಂದ ಎಂಟರ್ ಮಾಡಿದ್ರೆ ಅದು ಹತ್ರ ಆಗುತ್ತೆ ನೋಡಿ. ಇದು ತುಂಬ ದೊಡ್ಡ ಯೂಜ್ ಲೇಔಟು. ಸೊ ತಾವು ಎಕ್ಸಾಕ್ಟಾಗಿ ಯಾವ ಲೊಕೇಶನ್ಗೆ ಹಾಕ್ತಿರೋ ಅಲ್ಲಿಗೆ ಎಕ್ಸಾಕ್ಟ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ ಅಂತ ತಾವು ನೋಡ್ಬೋದು. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ತಮ್ಮಿಂದ ಇದು ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಬೇಕು. ಆವಾಗ ಮಾತ್ರ ಈ ಒಂದು ಡಾಕ್ಟರ್ ಶಿವರಾಮ ಕಾರಂತ್ ಲೇಔಟ್ ಬಡಾವಣೆ ಬಗ್ಗೆ ಇನ್ನೂ ಹೆಚ್ಚಿನ ಅವೇರ್ನೆಸ್ ಮೂಡುವಂಥದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ನಾನು ಮಾಡಿದಂಥ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ತಮ್ಮೆಲ್ಲ ಡೌಟ್ಗಳನ್ನು ಕ್ಲಾರಿಫೈ ಮಾಡಿದ್ದೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇನ್ನೂ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ಅಥವಾ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಕೆಲವರು ಬಹುಶಃ ಕಾಲ್ ಕೂಡ ಮಾಡಿರ್ಬೋದು. ಸೊ ನನ್ನ ಅಕಸ್ಮಾತ್ ಬ್ಯುಸಿ ಇದ್ದು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ ಕೇಸ್ ಏನಾದರೂ ತಮಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಬೇಕಿದ್ದರೆ ವಾಟ್ಸಪ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.